ಆತ್ಮೀಯರೇ, ಎಲ್ರಿಗೂ ನಮಸ್ತೆ. GPF ಲೋನು ಸಾಮಾನ್ಯ ಭವಿಷ್ಯ ನಿಧಿಯಲ್ಲಿ ಸಾಲವನ್ನು ಪಡೀಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕು, ಹಾಗೆ ದಾಖಲೆಗಳನ್ನು ಯಾವ ರೀತಿ ಬರಿತಕ್ಕಂಥದ್ದು ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಮೊದಲನೇದಾಗಿ GPF ಅಲ್ಲಿ ಸಾಲವನ್ನು ಪಡೀಲಿಕ್ಕೆ ನಮೂನೆ 3 ಮತ್ತು 4 4 ಸೆಟ್ ಮಾಡಿ ಕೊಡಬೇಕು. ಎಲ್ಲವೂ ಸಹ ಪ್ರತಿಯೊಂದು ದಾಖಲೆಗಳು ನಾವೇನು ಕೊಡ್ತೀವಿ ಎಲ್ಲ ದಾಖಲೆಗಳು ಸಹ 4 ಸೆಟ್ಟಲ್ಲೇ ಕೊಡಬೇಕಾಗತ್ತೆ. 3 ಮತ್ತು 4 ನಮೂನೆ ಅಂಗಡಿಗಳಲ್ಲಿ ಬುಕ್ ಸ್ಟೋರ್ಗಳಲ್ಲಿ ಸಿಗ್ತವೆ. ಇದನ್ನು ತೆಗೆದುಕೊಂಡು ನಮೂನೆ 3ನ 4 ಸೆಟ್ಟು, ನಮೂನೆ 4ನ 4 ಸೆಟ್ಟು ಮಾಡಿ ಕೊಡಬೇಕು. ಎರಡನೇದು ಸಾಮಾನ್ಯ ಭವಿಷ್ಯ ನಿಧಿ ಬ್ಯಾಲೆನ್ಸ್ ಶೀಟ್. ಸಾಮಾನ್ಯ ಭವಿಷ್ಯ ನಿಧಿ ಬ್ಯಾಲೆನ್ಸ್ ಶೀಟ್ ನಮಗೆ ಒಂದು ವೆಬ್ ಲಿಂಕ್ ಇದೆ, ಅದರಲ್ಲಿ ಸಿಗುತ್ತೆ. ಅದನ್ನು ಸಹ 4 ಸೆಟ್ಟು ಕಾಪಿನ ಕೊಡಬೇಕು. ಮೂರನೇದು ಬಂದು ಉದ್ದೇಶಿತ ಪ್ರಮಾಣ ಪತ್ರವನ್ನು ಕೊಡಬೇಕು. ಉದ್ದೇಶಿತ ಪ್ರಮಾಣ ಪತ್ರ ಅಂತ ಅಂದರೆ ಈ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ಪಡಿತೀವಿ. ಇಲ್ಲಿ GPFನಲ್ಲಿ ಸಾಲವನ್ನು ಪಡೀಲಿಕ್ಕೆ ಒಂದು ಮಕ್ಕಳ ಹುಟ್ಟುಹಬ್ಬ ಒಂದು ಮೆನ್ಷನ್ ಮಾಡಬೇಕು ಪ್ರಧಾನವಾಗಿ. ಇನ್ನು ಬೇರೆ ಇದನ್ನು ಮತ್ತು ಮಕ್ಕಳ ಮದುವೆ ಇದನ್ನು ಮೆನ್ಷನ್ ಮಾಡ್ಬೋದು. ಹುಟ್ಟುಹಬ್ಬ ಮತ್ತು ಮದುವೆ ಎರಡು ಕಾರಣ ಬಿಟ್ಟು ಬೇರೆ ಕಾರಣ ಯಾವುದನ್ನು ಸಹ ತೋರ್ಸಂಗಿಲ್ಲ ಸಾಲ ಪಡೆಯುವ ಉದ್ದೇಶದಲ್ಲಿ. ಉದ್ದೇಶಿತ ಪ್ರಮಾಣ ಪತ್ರದಲ್ಲಿ ನಾವು ಸೆಲ್ಫ್ ಬರಿತಕ್ಕಂಥದ್ದು, ಹೀಗೆ ಮಗುವಿನ ಹುಟ್ಟುಹಬ್ಬ ಇಂಥ ದಿನಾಂಕವನ್ನು ನಮ್ಮ ಇಂಥ ಕಡೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ, ಸೊ ಅದರ ಒಂದು ಖರ್ಚು ವೆಚ್ಚ ಆಗುತ್ತೆ, ಈ ಒಂದು ಉದ್ದೇಶದಿಂದ ಸಾಲ ಪಡೆಯಲು ಇಚ್ಛಿಸಿರುತ್ತೇನೆ ಅಂತ ನೌಕರರು ಬರೆದು ಕೆಳಗಡೆ ಸಹಿಯನ್ನು ಹಾಕಿ, ದಿನಾಂಕ, ಸ್ಥಳ, ಸಹಿಯನ್ನು ಹಾಕಿ ಕೊಡ್ತಕ್ಕಂಥದ್ದು. ಇದು ಉದ್ದೇಶಿತ ಪ್ರಮಾಣ. ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಪಡಿತಾ ಇದ್ದೀವಿ ಇದನ್ನು ಸಹ 4 ಕಾಪಿ ಮಾಡಿ ಕೊಡಬೇಕು. ನೆಕ್ಸ್ಟು ಖರ್ಚು ವೆಚ್ಚದ ವಿವರ. ಖರ್ಚು ವೆಚ್ಚದ ವಿವರ ಬಂದು ಒಂದು ಹುಟ್ಟುಹಬ್ಬ ಮಗ ಅಥವಾ ಮಗಳ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ತಗಲ್ತಕ್ಕಂಥ ಖರ್ಚು ವೆಚ್ಚ ಒಂದು ಆಯವ್ಯಯವನ್ನು ನೀವೇ ಮೊದಲೇ ಪ್ರೀ ಪ್ಲ್ಯಾನ್ ಆಗಿ ಮಾಡ್ಕೊತೀವಿ. ಒಂದು ಕಡೆ ಕಾಲಮ್ ಹಾಕ್ಕಂತೀವಿ, ಕ್ರಮ ಸಂಖ್ಯೆ, ವಿವರ ಮತ್ತು ಅದಕ್ಕೆ ತಗಲುವಂಥ ಖರ್ಚು. ಈಗ ವಿವರದಲ್ಲಿ ಬಂದು ಶಾಮಿಯಾನಕ್ಕೆ ಒಂದು 50,000, ಆದಮೇಲೆ ಕೇಕಿಗೆ, ಆಮೇಲೆ ಬಟ್ಟೆಗೆ, ಆಮೇಲೆ ಊಟಕ್ಕೆ, ಈ ರೀತಿ ಖರ್ಚುಗಳು ಇನ್ನೂ ಎಷ್ಟು ಬರ್ತವೆ ಅಷ್ಟು ಖರ್ಚುಗಳನ್ನು ಹಾಕೊಳ್ಳೋದು. ಆ ಕಡೆ ಅದಕ್ಕೆ ತಗಲ್ತಕ್ಕಂಥ ಅಮೌಂಟನ್ನು ಹಾಕ್ತಕ್ಕಂಥದ್ದು. ಅಂದರೆ ನಿಮಗೆ GPF ಲೋನ್ ಎಷ್ಟು ಬೇಕಾಗುತ್ತೆ ಅದನ್ನು ಈ ಎಲ್ಲ ವಿವರಗಳಿಗೆ ಅದನ್ನ ಡಿವೈಡ್ ಮಾಡ್ತಕ್ಕಂಥದ್ದು. ಕೆಳಗಡೆ ಒಟ್ಟು ಹಾಕಿ ನೌಕರ ಸಹಿಯನ್ನು ಮತ್ತು ದಿನಾಂಕವನ್ನು, ಸ್ಥಳವನ್ನು ನಮೂದಿಸ್ತಕ್ಕಂಥದ್ದು ಸೂಕ್ತ. ಇದು ಖರ್ಚು ವೆಚ್ಚದ ವಿವರವನ್ನು ಸಲ್ಲಿಸಬೇಕು. ಕೈಲಿ ಕಾಲಮ್ ಹಾಕೊಂಡು ಬರುವಾಗುತ್ತೆ ಅಥವಾ ಪ್ರಿಂಟೆಡ್ DTP ಬೇಕಾದರೂ ಮಾಡಿಸ್ಬೋದು. ಇವೆಲ್ಲ ಉದ್ದೇಶಿತ ಪ್ರಮಾಣ ಪತ್ರ ಆಗಲಿ, ಖರ್ಚು ವೆಚ್ಚದ ವಿವರ ಆಗಲಿ, ಇವಿಷ್ಟನ್ನು ಮಾಡ್ಬೋದು. ಇನ್ನು 5ನೇದು ಬಂದು ಸೇವಾ ದೃಢೀಕರಣ ಪತ್ರ. ಇದು ಕಚೇರಿಯಲ್ಲಿ ನಮಗೆ ಸಿಗುತ್ತೆ. ಸೇವಾ ದೃಢೀಕರಣ ಪತ್ರವನ್ನು ಆ ಕಚೇರಿಯಿಂದ ಪಡಿಬೇಕಾಗುತ್ತೆ. ಇನ್ನು ವೇತನ ಪ್ರಮಾಣ ಪತ್ರನೂ ಸಹ ಕಚೇರಿಯಿಂದ ಸಿಗುತ್ತೆ. ಅದನ್ನು ಸಹ ಅಥವಾ ನಮ್ಮ ಮೊಬೈಲಲ್ಲೂ ಸಹ HRMS ESS ಅಲ್ಲಿ ಸಿಗುತ್ತೆ, ಅಲ್ಲೂ ಸಹ ತಗೋಬೋದು. ಎಲ್ಲವುದು ಸಹ 4 ಕಾಪಿ ಬೇಕು. ನೆಕ್ಸ್ಟು ನೌಕರರ ದೃಢೀಕರಣ ಪತ್ರ. ನೌಕರರ ದೃಢೀಕರಣ ಪತ್ರ ಈ ರೀತಿಯಾಗಿ ಕೊಡಬೇಕು. ಶ್ರೀಯುತ ಡ್ಯಾಶ್ ಆದ ನಾನು ಸೇವೆಗೆ ಸೇರಿದ ದಿನಾಂಕ ಆಗಿದ್ದು GPF ಸಾಲವನ್ನು 30/5/2023 ಮೊದಲ ಬಾರಿಗೆ ಸಾಲ ಪಡೆದಿದ್ದು 1,37,000 ಸಾಲ ಪಡೆದಿದ್ದು 41,100 ರೂಗಳು ತೀರಿದ್ದು 95,900 ಬಾಕಿ ಉಳಿದಿದೆ ಎಂದು ಈ ಮೂಲಕ ದೃಢೀಕರಿಸಿದೆ ಹಾಗೂ 2ನೇ ಬಾರಿ ಮುಂಗಡ ಹಣ ಪಡೆಯಲು ಕೋರಿದೆ. ಈ ರೀತಿ ಬರೆದು ಒಂದು ನೌಕರ ಸೆಲ್ಫ್ ಸಹಿಯನ್ನು, ದಿನಾಂಕವನ್ನು ಕೆಳಗಡೆ ಹಾಕ್ತಕ್ಕಂಥದ್ದು. ಇದು ನೌಕರರ ದೃಢೀಕರಣ ಪತ್ರ. ನೆಕ್ಸ್ಟ್ ಏನಂದರೆ ನೌಕರರ ಗುರುತಿನ ಚೀಟಿ. ಅಂದರೆ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಆದರೆ ಸಾಕು, ಅದು 4 ಪ್ರತಿ ಬೇಕು. ನೆಕ್ಸ್ಟು ಸಕಾಲ ಪ್ರತಿ ಅಂತ ಕಚೇರಿಯಿಂದ ಹಾಕ್ತಾರೆ, ಅದು ಬೇಕಾಗತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್, ಮುಖ್ಯವಾಗಿ ಇದೆಲ್ಲ ಇಷ್ಟು ಆದಮೇಲೆ ನಾವು ಒಂದು ಕೆಲಸ ಆನ್ಲೈನಲ್ಲಿ EDSನಲ್ಲಿ ನಾವು GPF ಲೋನಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು.
ಅಪ್ಲೈ ಮಾಡಿದ ಒಂದು ಕಾಪಿನೂ ಸಹ ನಮಗೆ ಬೇಕಾಗುತ್ತೆ. GPF ಲೋನಲ್ಲಿ ಯಾವ ರೀತಿ EDSನಲ್ಲಿ ಅಪ್ಲೈ ಎಲ್ಲಿದೆ ಅಂತ ಜಸ್ಟ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನಮಗೆ GPF ನಮ್ಮ ಇದಾದರೆ ಇದರಲ್ಲಿ ನಮಗೆ ಇಲ್ಲಿ ಮೇಲೆ ಅಡ್ಡಗೆರೆ ಏನಿದೆ 3 ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಆಪ್ಷನ್ಸ್ ಬರ್ತವೆ. ಇಲ್ಲಿ ಎಲ್ಲ ಸಹ ಆಪ್ಷನ್ ಇದೆ. ಇದರಲ್ಲಿ ನಮಗೆ GPF ಪ್ರಾವಿಡೆಂಟ್ ಫಂಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತದ್ದು ಜನರಲ್ ಪ್ರಾವಿಷನಲ್ ಫಂಡ್ ಅಂತ. ಇದರಲ್ಲಿ ನಾವು ನ್ಯೂ ಅಂತ ತೆಗೆದುಕೋಬೇಕು. ನಮ್ಮ ಡೀಟೇಲ್ಸ್ ಎಲ್ಲವೂ ಸಹ ಇಲ್ಲಿ ಬರುತ್ತೆ. ಇಲ್ಲಿ ನಾವು ಎಲ್ಲ ಡೀಟೇಲ್ಸ್ ಗ್ರಾಸ್ ಸ್ಯಾಲ್ರಿ, ನೆಟ್ ಸ್ಯಾಲ್ರಿ, GPF ನಂಬರು, GPF ಪ್ರೀಮಿಯಮ್, ಲೋನ್ ಡಿಡಕ್ಷನ್ನು, GPF ಬ್ಯಾಲೆನ್ಸ್ ಆಸ್ ಡೇಟು, ಇಲ್ಲಿ ಫೈಲನ್ನು ಅಪ್ಲೋಡ್ ಬ್ಯಾಲೆನ್ಸ್ ಶೀಟ್ನ ಅಪ್ಲೋಡ್ ಮಾಡಬೇಕು. ಅಂದರೆ ಏನು ನಾವೊಂದು ಬ್ಯಾಲೆನ್ಸ್ ಶೀಟ್ ತೆಗೆದುಕೊತೀವಲ್ಲ, ಈ ಎಲ್ಲ ಮಾಹಿತಿಗಳನ್ನ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಕೊಟ್ಟು ಇಲ್ಲಿ ಸಬ್ಮಿಟನ್ನು ಕೊಡ್ತಕ್ಕಂಥದ್ದು. ಇದು EDSನಲ್ಲಿ ಅಪ್ಲೈ ಮಾಡ್ತಕ್ಕಂಥದ್ದು ನಮಗೆ ಸಂಬಂಧ. EDSನಲ್ಲಿ ನೌಕರ ಇದರಲ್ಲಿ ಬರ್ತಕ್ಕಂಥದ್ದು. ನಮ್ಮ EDSನಲ್ಲಿ ನೌಕರ ಡಾಟಾ ವ್ಯವಸ್ಥೆಯಲ್ಲಿ ಅಪ್ಲೈವನ್ನು ಮಾಡಬೇಕು. ಇದಿಷ್ಟು ಕೆಲಸಗಳನ್ನು ಮಾಡಿದರೆ ಎಲ್ಲದೂ ಸಹ 4 ಪ್ರತಿಯನ್ನು ಕೊಡಬೇಕಾಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ಇಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದುವರಿದ ಮಾಹಿತಿ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ, ತಮಗೆ ಅದರ ಮಾಹಿತಿನ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವಿಚಾರ, GPFಗೆ ಸಂಬಂಧಪಟ್ಟಂತೆ 80% ಲೋನನ್ನು ಕೊಡ್ತಾರೆ. 80% ಲೋನು ನಮಗೆ ನಾವು ಕಟ್ಟಿರೋ ಇದರಲ್ಲಿ ಅಮೌಂಟಲ್ಲಿ ಪ್ರೀಮಿಯಮಲ್ಲಿ 80% ಲೋನ್ ಸಿಗುತ್ತೆ. ಆಮೇಲೆ ನಮಗೆ GPF ಮಿನಿಮಮ್ ನಮಗೆ 6.25 ಡಿಡಕ್ಷನ್ಸ್ ಇರಬೇಕು. GPF ನಾವು ಮಾಡಿಸಿರ್ತಕ್ಕಂಥದ್ದು. ಇದು ನಾವು ಕಡಿಮೆ ಮಾಡಿಸಿದರೆ ಮತ್ತೆ ಅವ್ರು ಲೋನ್ ಸ್ಯಾಂಕ್ಷನ್ ಮಾಡಲ್ಲ. ಈ ಅಮೌಂಟ್ನ ಮಾಡಿಸಿ ಅಂತ ಅದಾದಮೇಲೆ ಸ್ಯಾಲ್ರಿ ಸ್ಲಿಪ್ ತಗೊಂಡಾಗ ಅವರು ಲೋನ್ನ ಸ್ಯಾಂಕ್ಷನ್ ಮಾಡ್ತಕ್ಕಂಥದ್ದು. DDP ಕಚೇರಿ BO ಕಚೇರಿಯಿಂದ ಫಾರ್ವರ್ಡ್ ಆಗುತ್ತೆ. DDP ಕಚೇರಿಯಲ್ಲಿ ಮಾಡಿ ಒಂದು ಸ್ಯಾಂಕ್ಷನ್ ಕಾಪಿನ ಕೊಡ್ತಾರೆ. ಸ್ಯಾಂಕ್ಷನ್ ಕಾಪಿನ ಕೊಟ್ಟಾದಮೇಲೆ ಅದನ್ನು ನಾವು ಬಿಲ್ನ ಮಾಡಿ K2 ಇಂದ ನಮ್ಮ ಖಾತೆಗೆ ನಗದು ರೂಪದಲ್ಲಿ ಹಣವನ್ನು ಪಡಿತಕ್ಕಂಥ ವ್ಯವಸ್ಥೆ ಇದಾಗಿದೆ. ಇದಿಷ್ಟು GPF ಲೋನ್ಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಹೆಚ್ಚಿನ ಮಾಹಿತಿಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.